ಹಾಗಲಕಾಯಿ ನೋಡಿನೇ ಹೆದರ್ಕೊಳ್ಳೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಈ ರೆಸಿಪಿ ಟ್ರೈ ಮಾಡಿಕೊಡಲೇಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷರ ಕ್ರೇಜಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳೋ 2 ಟಿಪ್ನ ಯೂಸ್ ಮಾಡಿದರೆ ಸಾಕು, ನಮ್ಗೆ ಅಡುಗೆನೇ ಮಾಡ್ಲಿಕ್ಕೆ ಬರಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅನ್ನೋರು ಸಹ ಪರ್ಫೆಕ್ಟಾಗಿ ಹಾಗಲಕಾಯಿ ಫ್ರೈನ ಪ್ರಿಪೇರ್ ಮಾಡ್ಕೋಬೋದು. ಫಸ್ಟ್ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿಡಿಯೋ. ಫಸ್ಟ್ ನಾವು ಒಂದು ತಳ ಮಂದಕ್ಕಿರೋ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಆದಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ 1 ಕಪ್ ಅಷ್ಟು ಆನಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಆನಿಯನ್ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತಳ ಹಿಡಿಬಾರ್ದು, ಸೀದೋಗಬಾರ್ದು, ಹಾಗಂತ ಹಸಿನೂ ಇರಬಾರ್ದು. ನೀಟಾಗಿ ಈ ಸ್ಟೇಜ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಫಸ್ಟ್ ಟಿಪ್ ಏನಂದರೆ, ಈ ಸ್ಟೇಜಲ್ಲೇ ನಾವು ಅರ್ಧ ಸ್ಪೂನಷ್ಟು ನಾವು ಸಾಲ್ಟನ್ನ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವು 1 ಕಪ್ ಆನಿಯನ್ಗೆ ನಾವು 2 ಕಪ್ನಷ್ಟು ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಹಾಗಲಕಾಯಿನ ಸೇರಿಸೋಣ. ಹಾಗಲಕಾಯಿ ಬಾಯ್ಲ್ ಮಾಡಿದ್ದಕ್ಕೆ ನಾನು ಸಾಲ್ಟು, ಹುಣಸೆಹಣ್ಣು ಮತ್ತು ಟರ್ಮರಿಕ್ ಹಾಕಿ ಒಂದು 80% ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದರಲ್ಲಿರೋ ನೀರೆಲ್ಲ ಸ್ಟ್ರೈನ್ ಮಾಡಿಬಿಟ್ಟು ಗಾಳಿಗೆ ಆರಿಸಿದಾದಮೇಲೆ ನಾನು ಅದರಲ್ಲಿರೋ ನೀರೆಲ್ಲ ಸ್ಕ್ವೀಸ್ ಮಾಡಿ ಈ ಥರ ಮಾಡಿಕೊಂಡು 2 ಕಪ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ನೀಟಾಗಿ ಅದರಲ್ಲಿರೋ ನೀರೆಲ್ಲ ಹೋಗಬೇಕು, ಅದು ಸೆಕೆಂಡ್ ಟಿಪ್ಪು. ಆ ನೀರೆಲ್ಲ ಹೋಗಿರೋ ಹಾಗಲಕಾಯಿನ ಹಾಕಿ ಆನಿಯನ್ನಲ್ಲಿ ಹಾಕಿ ಒಂದು 10 to 15 ಮಿನಿಟ್ಸ್ ನಾವು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಫ್ರೈ ಮಾಡಿದಾಗ ಹಾಗಲಕಾಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಕಹಿ ಇರೋದಿಲ್ಲ. ನೆಕ್ಸ್ಟ್ ಟಿಪ್ ಏನಂದರೆ, ಮೇನ್ ಎಗ್ ಇರಬೇಕು ಈ ರೆಸಿಪಿಗೆ. ಎಗ್ ಇಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ, ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳಿ. ಎಗ್ಗಂತೂ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ನಾನು 8 ಎಗ್ ಯೂಸ್ ಮಾಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. ಎಗ್ ಹಾಕಿದಾದಮೇಲೆ ಕಂಟಿನ್ಯೂಸ್ ಆಗಿ ಒಂದು 5 ಮಿನಿಟ್ಸ್ ನಾವು ಈ ಥರ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಈ ಸ್ಟೇಜಲ್ಲಿ ನಾವು 1 ಹಿಡಿಯಷ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಈ ಸ್ಟೇಜಲ್ಲೇ ಸೇರಿಸಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಕೊತ್ತಂಬರಿ ಸ್ಮೆಲ್ಲು ಬರಬಾರ್ದು, ಇದರಲ್ಲೇ ನೀಟಾಗಿ ಕುಕ್ ಹೋಗಬೇಕು. ಅದಾದಮೇಲೆ 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಖಾರದ ಪುಡಿ ಮತ್ತು ಚಿಟಿಕೆ ಅಷ್ಟು ಟರ್ಮರಿಕ್ ಪೌಡರ್ನ ಸೇರಿ ನಾನು ಕಂಟಿನ್ಯೂಸ್ ಆಗಿ ಒಂದು 10 ಮಿನಿಟ್ಸು ತಳ ಹಿಡಿದಿರ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು 15 ಮಿನಿಟ್ಸ್ ಮಿಕ್ಸ್ ಮಾಡಿದ್ದಾದಮೇಲೆ ತುಂಬ ಟೇಸ್ಟಿಯಾಗಿರೋ, ಈಸಿಯಾಗಿರೋ ನಿಮಗೆ ಹಾಗಲಕಾಯಿ ಫ್ರೈ ಅನ್ಬೋದು ಅಥವಾ ಹಾಗಲಕಾಯಿ ಪಲ್ಯ ಅನ್ನಿ, ತುಂಬ ಚೆನ್ನಾಗಿರೋ ಪಲ್ಯ ನಿಮಗೆ ರೆಡಿಯಾಗಿರುತ್ತೆ. ಯಾರಿಗಾದರೂ ಸರ್ವ್ ಮಾಡಿ ನೆಕ್ಸ್ಟ್ ಟೈಮ್ ಅಂತ ಅವ್ರು ಕೇಳಿ ನಿಮ್ಮನ್ನು ಮಾಡಿಸ್ಕೊತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಮಗೆಲ್ಲ ಹೇಗೆ ಬಂತು ಈ ರೆಸಿಪಿ ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಬೆಸ್ಟ್ ರೆಸಿಪೀಸು ಮತ್ತು ಫ್ಯಾಷನ್ ಅಂಡರ್ ಬಡ್ಜೆಟ್ ಸೀರೀಸ್ ನೋಡಬೇಕಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.